ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಇವತ್ತು ಕೂಡ ಅನೇಕ ಇಂಟ್ರೆಸ್ಟಿಂಗ್ ಚರ್ಚೆಗಳಿಗೆ ಬೆಳಗಾವಿಯ ಅಧಿವೇಶನ ಸಾಕ್ಷಿಯಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬೆರೆದ್ರು. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಪಾಳ್ಯದಲ್ಲೂ ಕೂಡ ಯತ್ನಾಳ್ ಅವರ ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಕೊನೆಯ ದಿನದ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೆಲ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ಗಳು ಈ ವರದಿಯಲ್ಲಿ. ಅಧಿವೇಶನದಲ್ಲಿ ಶಕ್ತಿ ನಿಶಕ್ತಿಯ ಬಗ್ಗೆ ಮಾತುಕತೆ. ನಾನು ಸಿದ್ದರಾಮಯ್ಯ, ನನಗೆ ನಿಶಕ್ತಿ ಇಲ್ವೇ ಇಲ್ಲ. ಅಲ್ಲ, ಈಗ ಶಕ್ತಿ ಬಂದಿದೆಯಾ ಸರ್ ನಿಮ್ಗೆ? ಶಕ್ತಿ ಬಂದಿದೆ ತಾನೇ? ಈಗ ಮಾತಾಡ್ಬೇಕಿಲ್ಲ, 2 ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ. ನನ್ಗನ್ಸುತ್ತೆ ನಿಮ್ಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ. ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ, ನಿಶಕ್ತಿ ಹೋಗಿದೆ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ ಸರ್. ಡೈಲಿ ಡಿನ್ನರ್ ಪಾರ್ಟಿ ಡೈಲಿ ನಡೀತಾ ಇದೆ ಸರ್. ಮಾನ್ಯ ಅಧ್ಯಕ್ಷ, ಇತ್ತೀಚೆಗೆ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ದು ಬಿಜೆಪಿಯವರು. ಇವರು ಬೆಂಕಿ ಉರಿತದಲ್ಲ, ಅದಕ್ಕೆ ತುಪ್ಪ ಹಾಕ್ದವ್ರು ಯಾರು? ನಿಮ್ಮ ವಿಜಯೇಂದ್ರ ಇಲ್ಲ ಇಲ್ಲಿ, ಅಧ್ಯಕ್ಷರು ಯಾರು? ಅಲ್ಲಿ ಹೋಗಿ ಮಲಗಕ್ಕೆ ಹೋಗಿದ್ದವರು ಯಾರು? ರೈತರ ಜೊತೆ ಹೋಗಿ ನಿದ್ದೆ ಮಾಡೋದಷ್ಟೇನಾ? ಕೇಂದ್ರ ಸರ್ಕಾರ ಕಬ್ಬು ಎಫ್ಆರ್ಪಿ ಜಾಸ್ತಿ ಮಾಡಲಿ. ಅದೇ ಅಲ್ಲಿ ಹೋಗಿ ಮಲಗಬೇಕಾಗಿತ್ತು, ಪ್ರಧಾನಮಂತ್ರಿಗಳ ಮನೆ ಹತ್ರ ಹೋಗಿ ಮಲಗಬೇಕಾಗಿತ್ತು. ಎಫ್ಆರ್ಪಿ ನಿಗದಿ ಮಾಡಿದಾರಲ್ಲ, ಅಲ್ಲಿ ಹೋಗಿ ನಿಗದಿ ಮಾಡಬೇಕಾಗಿತ್ತು, ಅಲ್ಲಿ ಮಲಗಬೇಕಾಗಿತ್ತು. ಆಯ್ತಾ ಮಾನ್ಯ ಅಧ್ಯಕ್ಷರೇ? ಎಫ್ಆರ್ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು. ಸಿದ್ದು ಪರ ಯತ್ನಾಳ್ ಭರ್ಜರಿ ಬ್ಯಾಟಿಂಗ್. ಬಿಜೆಪಿ ನಾಯಕರಿಗೆ ಹುಲಿ ಭರ್ಜರಿ ಟಾಂಗ್. ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು. ಪಾಪ ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು. ಪಾಪ ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ಸಂಶಯ ಇದ್ದಿದ್ದಕ್ಕೆ ಯತ್ನಾಳ್ನ ಹೊರಹಾಕಿದ್ರು. ಸರ್, ನಿಮ್ಮನ್ನ ಹೊರಹಾಕಿದ್ದಕ್ಕೆ ಸಿಎಂ ಆಗಿದ್ದೀರಿ. ಈಗ ಅವರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ, ಅದಕ್ಕೆ ತೆಗೆದಾಕ್ಬಿಟ್ರು ನಿಮಗೆ ಪಕ್ಷದಿಂದ ತೆಗೆದಾಕಿತ್ತು. ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೋ ಅನ್ಯಾಯ ಆಗೋದಿಲ್ಲ. ಏನು ನೀವು ಹೇಳೋದಲ್ಲ, ಅನ್ಯಾಯ ಆಯ್ತು ಅಂತ ನಾನು ಹೇಳಲ್ಲ. ಜೊತೆಗಿದ್ದಾಗ ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ, ಹಂಗ ನಡೀತದ. ಅದೆಲ್ಲ ರಾಜಕಾರಣದಾಗ. ಬೆಳಗಾವಿ ಅಧಿವೇಶನ ಅಂತ್ಯವಾಗಿದ್ದು ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ತೆರಳುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಇವತ್ತು ಕೂಡ ಅನೇಕ ಇಂಟ್ರೆಸ್ಟಿಂಗ್ ಚರ್ಚೆಗಳಿಗೆ ಬೆಳಗಾವಿಯ ಅಧಿವೇಶನ ಸಾಕ್ಷಿಯಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬೆರೆದ್ರು. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಪಾಳ್ಯದಲ್ಲೂ ಕೂಡ ಯತ್ನಾಳ್ ಅವರ ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಕೊನೆಯ ದಿನದ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೆಲ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ಗಳು ಈ ವರದಿಯಲ್ಲಿ. ಅಧಿವೇಶನದಲ್ಲಿ ಶಕ್ತಿ ನಿಶಕ್ತಿಯ ಬಗ್ಗೆ ಮಾತುಕತೆ. ನಾನು ಸಿದ್ದರಾಮಯ್ಯ, ನನಗೆ ನಿಶಕ್ತಿ ಇಲ್ವೇ ಇಲ್ಲ. ಅಲ್ಲ, ಈಗ ಶಕ್ತಿ ಬಂದಿದೆಯಾ ಸರ್ ನಿಮ್ಗೆ? ಶಕ್ತಿ ಬಂದಿದೆ ತಾನೇ? ಈಗ ಮಾತಾಡ್ಬೇಕಿಲ್ಲ, 2 ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ. ನನ್ಗನ್ಸುತ್ತೆ ನಿಮ್ಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ. ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ, ನಿಶಕ್ತಿ ಹೋಗಿದೆ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ ಸರ್. ಡೈಲಿ ಡಿನ್ನರ್ ಪಾರ್ಟಿ ಡೈಲಿ ನಡೀತಾ ಇದೆ ಸರ್. ಮಾನ್ಯ ಅಧ್ಯಕ್ಷ, ಇತ್ತೀಚೆಗೆ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ದು ಬಿಜೆಪಿಯವರು. ಇವರು ಬೆಂಕಿ ಉರಿತದಲ್ಲ, ಅದಕ್ಕೆ ತುಪ್ಪ ಹಾಕ್ದವ್ರು ಯಾರು? ನಿಮ್ಮ ವಿಜಯೇಂದ್ರ ಇಲ್ಲ ಇಲ್ಲಿ, ಅಧ್ಯಕ್ಷರು ಯಾರು? ಅಲ್ಲಿ ಹೋಗಿ ಮಲಗಕ್ಕೆ ಹೋಗಿದ್ದವರು ಯಾರು? ರೈತರ ಜೊತೆ ಹೋಗಿ ನಿದ್ದೆ ಮಾಡೋದಷ್ಟೇನಾ? ಕೇಂದ್ರ ಸರ್ಕಾರ ಕಬ್ಬು ಎಫ್ಆರ್ಪಿ ಜಾಸ್ತಿ ಮಾಡಲಿ.
ಅದೇ ಅಲ್ಲಿ ಹೋಗಿ ಮಲಗಬೇಕಾಗಿತ್ತು. ಪ್ರಧಾನಮಂತ್ರಿಗಳ ಮನೆ ಹತ್ರ ಹೋಗಿ ಮಲಗಬೇಕಾಗಿತ್ತು. FRP ನಿಗದಿ ಮಾಡಿದಾರಲ್ಲ, ಅಲ್ಲಿ ಹೋಗಿ ನಿಗದಿ ಮಾಡಬೇಕಾಗಿತ್ತು, ಅಲ್ಲಿ ಮಲಗಬೇಕಾಗಿತ್ತು. ಆಯ್ತಾ ಮಾನ್ಯ ಅಧ್ಯಕ್ಷರೇ, FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು. ಸಿದ್ದು ಪರ ಯತ್ನಾಳ್ ಭರ್ಜರಿ ಬ್ಯಾಟಿಂಗ್. ಬಿಜೆಪಿ ನಾಯಕರಿಗೆ ಹುಲಿ ಭರ್ಜರಿ ಟಾಂಗ್. ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು. ಪಾಪ ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು. ಪಾಪ ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ಸಂಶಯ ಇದ್ದಿದ್ದಕ್ಕೆ ಯತ್ನಾಳ್ನ ಹೊರಹಾಕಿದ್ರು. ಸರ್, ನಿಮ್ಮನ್ನ ಹೊರಹಾಕಿದ್ದಕ್ಕೆ ಸಿಎಂ ಆಗಿದ್ದೀರಿ. ಈಗ ಅವರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ, ಅದಕ್ಕೆ ತೆಗೆದಾಕ್ಬಿಟ್ರು ನಿಮಗೆ ಪಕ್ಷದಿಂದ ತೆಗೆದಾಕಿತ್ತು. ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ಏನು ನೀವ್ ಹೇಳದ್ರಲ್ಲ, ಅನ್ಯಾಯ ಆಯ್ತು ಅಂತ ನಾನು ಹೇಳಲ್ಲ. ಜೊತೆಗಿದ್ದಾಗ ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ, ನೀವು ಹಂಗ ನಡೀತದ. ಅದ್ರೆಲ್ಲ ರಾಜಕಾರಣದಾಗ. ಬೆಳಗಾವಿ ಅಧಿವೇಶನ ಅಂತ್ಯವಾಗಿದ್ದು ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ತೆರಳುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಇವತ್ತು ಕೂಡ ಅನೇಕ ಇಂಟ್ರೆಸ್ಟಿಂಗ್ ಚರ್ಚೆಗಳಿಗೆ ಬೆಳಗಾವಿಯ ಅಧಿವೇಶನ ಸಾಕ್ಷಿಯಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬೆರೆದ್ರು. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಪಾಳ್ಯದಲ್ಲೂ ಕೂಡ ಯತ್ನಾಳ್ ಅವರ ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಕೊನೆಯ ದಿನದ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೆಲ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ಗಳು ಈ ವರದಿಯಲ್ಲಿ. ಅಧಿವೇಶನದಲ್ಲಿ ಶಕ್ತಿ ನಿಶಕ್ತಿಯ ಬಗ್ಗೆ ಮಾತುಕತೆ. ನಾನು ಸಿದ್ದರಾಮಯ್ಯ, ನನಗೆ ನಿಶಕ್ತಿ ಇಲ್ವೇ ಇಲ್ಲ. ಅಲ್ಲ, ಈಗ ಶಕ್ತಿ ಬಂದಿದೆಯಾ ಸರ್ ನಿಮ್ಗೆ? ಶಕ್ತಿ ಬಂದಿದೆ ತಾನೇ? ಈಗ ಮಾತಾಡ್ಬೇಕೀಗ 2 ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ. ನನ್ಗನ್ಸುತ್ತೆ ನಿಮ್ಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ. ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ, ನಿಶಕ್ತಿ ಹೋಗಿದೆ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ ಸರ್. ಡೈಲಿ ಡಿನ್ನರ್ ಪಾರ್ಟಿ ಡೈಲಿ ನಡೀತಾ ಇದೆ ಸರ್. ಮಾನ್ಯ ಅಧ್ಯಕ್ಷ, ಇತ್ತೀಚೆಗೆ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ದು ಬಿಜೆಪಿಯವರು. ಇವರು ಬೆಂಕಿ ಉರಿತದಲ್ಲ, ಅದಕ್ಕೆ ತುಪ್ಪ ಹಾಕ್ದವ್ರು ಯಾರು? ನಿಮ್ಮ ವಿಜಯೇಂದ್ರ ಇಲ್ಲ ಇಲ್ಲಿ, ಅಧ್ಯಕ್ಷರು ಯಾರು? ಅಲ್ಲಿ ಹೋಗಿ ಮಲಗಕ್ಕೆ ಹೋಗಿದ್ದವರು ಯಾರು? ರೈತರ ಜೊತೆ ಹೋಗಿ ನಿದ್ದೆ ಮಾಡೋದಷ್ಟೇನಾ? ಕೇಂದ್ರ ಸರ್ಕಾರ ಕಬ್ಬು FRP ಜಾಸ್ತಿ ಮಾಡಲಿ. ಅದೇ ಅಲ್ಲಿ ಹೋಗಿ ಮಲಗಬೇಕಾಗಿತ್ತು. ಪ್ರಧಾನಮಂತ್ರಿಗಳ ಮನೆ ಹತ್ರ ಹೋಗಿ ಮಲಗಬೇಕಾಗಿತ್ತು. FRP ನಿಗದಿ ಮಾಡಿದಾರಲ್ಲ, ಅಲ್ಲಿ ಹೋಗಿ ನಿಗದಿ ಮಾಡಬೇಕಾಗಿತ್ತು, ಅಲ್ಲಿ ಮಲಗಬೇಕಾಗಿತ್ತು. ಆಯ್ತಾ ಮಾನ್ಯ ಅಧ್ಯಕ್ಷರೇ, FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು. ಸಿದ್ದು ಪರ ಯತ್ನಾಳ್ ಭರ್ಜರಿ ಬ್ಯಾಟಿಂಗ್. ಬಿಜೆಪಿ ನಾಯಕರಿಗೆ ಹುಲಿ ಭರ್ಜರಿ ಟಾಂಗ್. ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು. ಪಾಪ ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು. ಪಾಪ ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ಸಂಶಯ ಇದ್ದಿದ್ದಕ್ಕೆ ಯತ್ನಾಳ್ನ ಹೊರಹಾಕಿದ್ರು. ಸರ್, ನಿಮ್ಮನ್ನ ಹೊರಹಾಕಿದ್ದಕ್ಕೆ ಸಿಎಂ ಆಗಿದ್ದೀರಿ. ಈಗ ಅವರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ, ಅದಕ್ಕೆ ತೆಗೆದಾಕ್ಬಿಟ್ರು ನಿಮಗೆ ಪಕ್ಷದಿಂದ ತೆಗೆದಾಕಿತ್ತು. ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ಏನು ನೀವ್ ಹೇಳದ್ರಲ್ಲ, ಅನ್ಯಾಯ ಆಯ್ತು ಅಂತ ನಾನು ಹೇಳಲ್ಲ. ಜೊತೆಗಿದ್ದಾಗ ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ, ಹಂಗ ನಡೀತದ. ಅದ್ರೆಲ್ಲ ರಾಜಕಾರಣದಾಗ. ಬೆಳಗಾವಿ ಅಧಿವೇಶನ ಅಂತ್ಯವಾಗಿದ್ದು ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ತೆರಳುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.